ಹಾಯ್ ಫ್ರೆಂಡ್ಸ್, ಇವತ್ತೊಂದು ಪಟಾಟೊ ಕಬಾಬ್ ಮಾಡೋಣ. ಇದು ವೆಜ್ ರೆಸಿಪಿ. ವೆಜಿಟೇರಿಯನ್ಸು ಮಾಡ್ಕೊಂಡು ತಿನ್ಬೋದು. ಇದು ಸ್ವಲ್ಪ ಸೈಡ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಕಬಾಬ್ ಥರನೇ ಟೇಸ್ಟ್ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಆಲೂಗಡ್ಡೆನ ಚಿಕ್ಕ ಚಿಕ್ಕ ಪೀಸಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮೇಲ್ಗಡೆದು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಬೋದು. ಕಬಾಬ್ ಮಾಡ್ತಿರೋದ್ರಿಂದ ಉದ್ದಕ್ಕೆ ಬೇಕಾದರೂ ಮಾಡ್ಕೊಬೋದು, ಚಿಕ್ಕದಾಗಿ ಬೇಕಾದ್ರೂ ಮಾಡ್ಕೊಬೋದು. ಆದರೆ ತುಂಬ ದಪ್ಪ ಮಾಡಿಕೊಂಡ್ರೆ ಫ್ರೈ ಆದಾಗ ಬೇಯೋದು ಕಡಿಮೆ ಇರುತ್ತೆ. ನೋಡಿ, ರೆಡಿಮೇಡ್ ಕಬಾಬ್ ಪೌಡ್ರು ತೊಗೊಂಡಿದ್ದೀನಿ. ಸಾಲ್ಟ್ ಹಾಕ್ತಾಯಿದ್ದೀನಿ ಸ್ವಲ್ಪ. ಅದರಲ್ಲಿ ಇರುತ್ತೆ, ಬಟ್ ನಮಗೆ ಟೇಸ್ಟಿಗೆ ಹೆಚ್ಚು ಬೇಕಾದರೆ ಹಾಕ್ಕೊಬೋದು. ಶುಂಠಿ, ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ, ಮೆಣಸಿನ ಪುಡಿ ಇಷ್ಟು ಹಾಕ್ಕೊಂಡು ನಾನು ಕಬಾಬ್ನ ಕಲಿಸ್ಕೊತಾ ಇದ್ದೀನಿ. ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ. ನಾನು ಯಾವುದೇ ಕಬಾಬಿಗೂ ಎಗ್ ಯೂಸ್ ಮಾಡಲ್ಲ, ಯಾಕಂದರೆ ಇದಕ್ಕೆ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ನಾನು ಎಗ್ ಯೂಸ್ ಮಾಡಲ್ಲ. ಪೊಟಾಟೊ ಕಬಾಬಿಗೂ ನಾನು ಎಗ್ ಯೂಸ್ ಮಾಡ್ತಾಯಿಲ್ಲ. ಹಾಗೆ ರೆಡಿ ಪೌಡರ್ನ ಸ್ವಲ್ಪ ಉಪ್ಪು, ಖಾರದ ಪುಡಿ, ನಿಂಬೆಹಣ್ಣು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ತೀನಿ. ಅಂದರೆ ಅದು ಎಣ್ಣೆಯಲ್ಲಿ ಫ್ರೈ ಆದಾಗ ತುಂಬ ಅದು ಒಂಥರ ಟೇಸ್ಟ್ ಕೊಡ್ತಾ ಇರುತ್ತೆ. ಹಾಗಾಗಿ ನಾನು ಪೇಸ್ಟ್ ಹಾಕಲ್ಲ, ಜಜ್ಜಿ ಹಾಕ್ತೀನಿ. ಇಷ್ಟು ನೀಟಾಗಿ ಈ ರೀತಿ ಕಲಿಸ್ಕೊಂಬಿಟ್ಟು ಅದಕ್ಕೆ ಪೊಟಾಟೊ ಹಾಕಿ ಕಲಸಿ ಒಂದು ಅರ್ಧ ಗಂಟೆ ಅಥವಾ ಒಂದು 10 ನಿಮಿಷ ಬಿಟ್ಟರೆ ನೀಟಾಗಿ ಆಲೂಗಡ್ಡೆಗೆ ಅದು ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ. ಅರ್ಧ ಗಂಟೆ ಬಿಟ್ಟರೆ ಬೇಗ ಬೇಕು ಅಂದರೆ ಬೇಗ ಮಾಡ್ಕೊಬೋದು, ಬಟ್ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ನೀಟಾಗಿ ಕಲಸಿಟ್ರೆ ನೋಡಿ, ಈ ರೀತಿ ನೀಟಾಗಿ ಕಲಸಿ ಇಟ್ಟರೆ ಮುಗೀತು. ತುಂಬಾ ಬೇಗ ಈಸಿಯಾಗಿ ಸೈಡ್ಸಿಗೆ ಬೇಕು ಅಂದಾಗ ತಿಳಿ ಸಾರಿಗೆ ಅಥವಾ ಬೇಳೆ ಸಾರಿಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಈ ರೀತಿ ಡೀಪ್ ಫ್ರೈ ಮಾಡಬೇಕು ಆಲೂಗಡ್ಡೆನ. ಕಬಾಬ್ ಹೇಗೆ ಮಾಡ್ತೀವಿ ಅದೇ ರೀತಿಯೇ, ಬಟ್ ವೆಜ್ ಮಾಡೋರಿಗೆ ಇದು ತುಂಬಾ ಟೇಸ್ಟಿ ರೆಸಿಪಿ ಆಗಿರುತ್ತೆ. ಬೇಳೆ ಸಾರಿಗೆ ಅಥವಾ ತಿಳಿ ಸಾರಿಗೆ ಸೈಡ್ಸಲ್ಲಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಹಬ್ಬ ಟೈಮ್ಗಳಲ್ಲೂ ಏನು ಮಾಡಬೇಕು ಅಂತ ಸೈಡ್ಸಿಗೆ ನೋಡುವಾಗ ಇದು ಕೂಡ ಡಿಫ್ರೆಂಟಾಗಿರುತ್ತೆ, ಮಾಡ್ಬೋದು. ನಾನ್ ವೆಜ್ ತಿನ್ನೋರು ಹಬ್ಬದ ಟೈಮಲ್ಲಿ ನಾನ್ ವೆಜ್ ತಿನ್ನೋಕ್ಕಾಗಲ್ಲ ಅಲ್ವ, ಆವಾಗೂ ಈ ಥರ ಮಾಡಿಕೊಂಡು ತಿನ್ಬೋದು. ನೋಡಿ, ಇಷ್ಟೇ ನೀಟಾಗಿ ಕ್ರಿಸ್ಪಿ ಆಗೋವರೆಗೂ ಮಾತ್ರ ಈ ರೀತಿ ಮಾಡ್ತಾನೆ ಇರಬೇಕು ಆಯಿಲಲ್ಲಿ, ಹಾಗೆ ಬಿಟ್ಬಿಡಬಾರ್ದು. ಈ ರೀತಿ ಮಾಡಿ ತೆಗೆದ್ರೆ ನಮಗೆ ಪೊಟಾಟೊ ಕಬಾಬ್ ಒಂದು 10 ಮಿನಿಟ್ಸಲ್ಲೇ ರೆಡಿ ಆಗಿಬಿಡುತ್ತೆ. ಯಾವುದೇ ರೀತಿ ಕಷ್ಟ ಇರಲ್ಲ. ಸೈಡ್ಸಿಗೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.